ಹೆಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಹೋಮ್ ಪ್ರಾಡಕ್ಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಎಣ್ಗಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಎಲ್ರಿಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಕಾಣಿಸುತ್ತೆ. ರೊಟ್ಟಿಗೆ ಚಪಾತಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ಇದು ಎಣ್ಗಾಯಿ ಪಲ್ಯ. ಸೊ ಸ್ಟಾರ್ಟ್ ಮಾಡೋಣ. ಮೊದಲು ಪಲ್ಯಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕಾಗತ್ತಲ್ವ. ಸೊ ಮಸಾಲಾಗೆ ನಾನು ಶೇಂಗಾ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಬದನೆಕಾಯಿ ಎಷ್ಟು ಇರುತ್ತೋ ಅಷ್ಟೇ ಅಂದರೆ ಒಂದು ಸ್ಮಾಲ್ ಸ್ಪೂನಿಂದ ನಾನು ಅಷ್ಟೇ ಸ್ಪೂನು ಶೇಂಗಾ ಪುಡಿನ ಹಾಕೋತಾ ಇದ್ದೀನಿ. ಜೊತೆಗೆ ಅರಿಶಿನ ಪುಡಿ, ಹಾಗೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಎಲ್ಲ ಕೂಡ ರುಚಿಗೆ ತಕ್ಕಷ್ಟು ಇವಾಗಲೇ ಹಾಕ್ಕೋಬೇಕಾಗತ್ತೆ. ಯಾಕಂದರೆ ನೀವು ಒಗ್ಗರಣೆ ಮಾಡಿ ಹಾಕಿದ್ಮೇಲೆ ಇದನ್ನು ಎಕ್ಸ್ಟ್ರಾ ಹಾಕಿದ್ರೆ ಟೇಸ್ಟ್ ಕೊಡೋದಿಲ್ಲ. ಸೊ ಅಂದಾಜು ಮೇಲೆ ನೀವು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಚೆಕ್ ಮಾಡಿ ಇನ್ ಕೇಸ್ ಬೇಕು ಅಂದರೆ ಹಾಕ್ಬೋದು. ಆ್ಯಂಡ್ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ, ಹಾಗೆ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಅಡುಗೆಗೂ ಕೂಡ ಉಪ್ಪು ಹುಳಿ ಖಾರ ಇದ್ರೇ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಸಿಹಿ ಸ್ವಲ್ಪ ಇರಲೇಬೇಕಲ್ವಾ, ಜಾಸ್ತಿ ಹಾಕ್ಕೋಬೇಡಿ, ಬಟ್ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದ ಪೀಸಸ್ ಆಗಿ, ಮತ್ತು ಬದನೆಕಾಯಿನ ನಾನು ಒಂದು ಹೋಳಲ್ಲಿ 8 ಪೀಸಸ್ ಮಾಡಿದ್ದೀನಿ. ನೀವು 4 ಕೂಡ ಮಾಡ್ಕೋಬೋದು, ತುಂಬಕ್ಕೆ ಈಸಿ ಆಗುತ್ತೆ ಅಂತ ನಾನು ಆ ಥರ ಮಾಡಿರೋದು. ಇವಾಗ ನಾನೇನು ಮಿಕ್ಸ್ ಮಾಡಿ ಪೌಡರ್ ಇಟ್ಕೊಂಡಿದ್ನೋ ಅದಕ್ಕೆ ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಆಗಲೇ ನೆನೆ ಇಟ್ಟಿದ್ದೆ ಹುಣಸೆ ಹಣ್ಣು ನೀರು ಹಾಕಿಬಿಟ್ಟು. ಸೊ ಹುಣಸೆ ಹಣ್ಣಿನ ರಸ ಹಾಕಿಬಿಟ್ಟು ನೀಟಾಗಿ ಕಲಸಿ ಆ ಪೌಡರ್ ಏನು ಪುಡಿ ಇರುತ್ತಲ್ವ, ನಾವು ಅದನ್ನು ಬದನೆಕಾಯಲ್ಲಿ ತುಂಬಬೇಕಾಗತ್ತೆ. ಈಗ ನಾನು ಸಣ್ಣ ಸಣ್ಣ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ, ಅದರಲ್ಲಿ ಈಗ ತುಂಬಿ ಇಡ್ತಾ ಇದ್ದೀನಿ. ರೆಡಿ ಪೌಡರ್ನ ಅಂದರೆ ಮಸಾಲ ತುಂಬಾ ಬಾಯಿ ಕಟ್ಟೋ ಥರ ಇರಬಾರ್ದು, ಹುರಿದ್ಬಿಟ್ಟು ಎಲ್ಲ ಹಾಕ್ತಾರೆ. ಬಟ್ ಇದು ತುಂಬ ಈಸಿಯಾಗಿ ಮಾಡ್ಬೋದಾಗಿರುತ್ತೆ ಪಲ್ಯ. ಎಲ್ಲ ಬದನೆಕಾಯಿ ಪೀಸಸ್ನು ಕೂಡ ಈ ಥರ ತುಂಬಿ ಒಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ. ಆಮೇಲೆ ನಾನು ಒಗ್ಗರಣೆನ ಹಾಕ್ಕೋತೀನಿ. ಒಗ್ಗರಣೆಗೆ ನಾನು ಈರುಳ್ಳಿನ ಉದ್ದ ಪೀಸಸ್ ಆಗಿ ಕಟ್ ಮಾಡಿದ್ದೀನಿ, ತಿನ್ನೋಕ್ಕೆ ಬಾಯಲ್ಲಿ ಟೇಸ್ಟ್ ಸಿಗುತ್ತೆ ಅಂತ. ಸೊ ಇವಾಗೆಲ್ಲ ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಾಯಕ್ಕಿಟ್ಟಿದ್ದೆ. ಈಗ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಚಟಪಟ ಅಂತ ಅಂದಮೇಲೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವೋ ಕೊತ್ತಂಬರಿ, ಕರಿಬೇವು ಹಾಗೆ ಈರುಳ್ಳಿನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಬೇಕಾಗತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡಿ ಆ ಸ್ಮೆಲ್ ಹೋಗಬೇಕು ಈರುಳ್ಳಿದು. ಸೊ ಆ ಥರ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ. ಬಾಡಿಸಿದ ಮೇಲೆ ಅಂದರೆ ನಾವಿವಾಗ ಆಗಲೇ ಏನು ತುಂಬಿ ಇಟ್ಕೊಂಡಿದ್ವಿ ಅಲ್ವಾ ಬದನೆಕಾಯಿನ ಪ್ಲೇಟಲ್ಲಿ, ಅದನ್ನು ಹಾಕಿದರೆ ಆಯಿತು. ಸೊ ಇದನ್ನ ನೀವು ಲೋ ಫ್ಲೇಮಲ್ಲೇ ಮಾಡಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಹೊತ್ತು ಬಿಡುತ್ತೆ ಬದನೆಕಾಯಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬಾಡಿಸ್ಕೋತಾ ಮಾಡಬೇಕಾಗತ್ತೆ. ಹಾಗೆ ಇವಾಗ ನಾನು ಏನು ಬದನೆಕಾಯಿನ ಹಾಕಿದ್ದೀನೋ ಅದಕ್ಕೆ ಸ್ವಲ್ಪ ಗ್ರೇವಿ ಬೇಕಲ್ವಾ, ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಏನು ಉಳಿದಿರುತ್ತೋ ಅದನ್ನ ನೀರು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹಾಕಬೇಕು. ಜಾಸ್ತಿ ನೀರನ್ನು ಹಾಕಬೇಡಿ, ಕಡಿಮೆನೂ ಹಾಕಬೇಡಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಆದರೆ ಬದನೆಕಾಯಿ ತುಂಬ ಬೆಂದರೆ ಚೆನ್ನಾಗೂ ಆಗೋಲ್ಲ, ಸ್ವಲ್ಪ ಬೆಂದ್ರೂ ಚೆನ್ನಾಗಾಗಲ್ಲ. ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ನೀರನ್ನ. ನೀರು ಹಾಕಿಬಿಟ್ಟು ಸೊ ಫ್ರೈ ಮಾಡಿ ನೀಟಾಗಿ ಕುದಿಸಿದರೆ ಎಣ್ಗಾಯಿ ಪಲ್ಯ ರೆಡಿಯಾಗಿರುತ್ತೆ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ರೊಟ್ಟಿ ಚಪಾತಿಗೆಲ್ಲ ತುಂಬಾ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಟ್ರೈ ಮಾಡಿ ನೀವು ಕೂಡ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನು ಹೆಚ್ಚು ವೀಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.